ಇಲ್ಲೋಡೆ, ನನ್ನ ಬೀರ್ ಹತ್ರ ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಅಂತೇಳಿ ಪ್ರತಿಯೊಂದು ನಾನು ಎಲ್ಲಿ ಕೂತ್ಕೊಂಡಿರ್ತೀನೋ ಅಲ್ಲೇ ನೋಡೋ ಥರ ನಾನು ಕ್ಯಾಮ್ರಾ ಹಾಕ್ಸಿದ್ದೀನಿ ಗೊತ್ತಾ. ಆ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ, ಪ್ರತಿಯೊಂದು ರೆಕಾರ್ಡ್ ಆಗಿದೆ. ತೋರ್ಸಮ್ಮ, ತೋರ್ಸಿದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಇಲ್ಲ ಅಂತಂದರೆ ಹೇಳಿದ್ದೆ ಹೇಳ್ತಾ ಇರ್ತಾಳೆ ಅಷ್ಟೇನೆ. ಫೋನಲ್ಲಿ ಎಲ್ಲ ತೋರಿಸಿ ಹೇಳ್ತೀನಿ. ಮೂವರು ನಿಂತ್ಕೊಂಡು ಎಲ್ಲ ಓದ್ಕೊಂಡಿರೋದ ನೋಡಿ ಓದ್ಕೊಂಡಿರೋದ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ರ. ಎಲ್ಲ ತಗೊಂಡು ನಿಮ್ಮ ಬ್ಯಾಗ್ನಾಗ ಇಕ್ಕೊಂಡಿದ್ರ. ಬ್ಯಾಗ್ ಎಲ್ಲ ತಂದಿಲ್ಲಿ ತೋರಿಸಿದ್ರೆ ಸರಿ. ಅವತ್ತು ನನಗೆ ನೋಡೋಕ್ಕಾಗಲಿಲ್ಲ ಅಷ್ಟೇ ಕಣೆ. ಯಾಕಂದರೆ ನಾವು ಬರ್ತಾ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೆ. ಅಲ್ಲಿ ಬೇರೆ ರಶ್ ಇರೋದ್ರಿಂದನ, ಜನ ಜಾಸ್ತಿ ಇರೋದ್ರಿಂದನ ತುಂಬ ಒಂಥರ ಸುಸ್ತಾದಂಗೆ ಆಗ್ಬಿಟ್ಟಿತ್ತು. ಕ್ಯಾಮ್ರಾ ಓಪನ್ ಮಾಡಿ ನೋಡಲಿಲ್ಲ. ನಾನು ಇನ್ನೆಲ್ಲಿಗೆ ಹೋದ್ರೂ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದೆ ಅವಾಗವಾಗ. ಆವಾಗಲೇ ನೋಡಿದರೆ ಆವಾಗಲೇ ಇತ್ತು. ಇಲ್ಲಿಗೆ ಮನೆಗೆ ಬಂದಮೇಲೆ ಎಲ್ಲನ ನೋಡಿದೆ ಒಂದ್ಸತಿ. ನೋಡಿ ಅಲ್ಲೇ ಹೋಗಿ ಅಮೌಂಟೂ ನೋಡಿದೆ. ನನಗೆ ಇಲ್ಲೋಡು ಅದ್ರಾಗ 10 ರೂಪಾಯಿ ಮಿಸ್ ಆಗಿದ್ರೆ ನನಗೆ ಗೊತ್ತಾಗುತ್ತೆ ಇಷ್ಟೇ ಮಿಸ್ ಆಗೈತೆ ಅಂತೇಳಿ ನಾನು ಕಂಡು ಹಿಡಿದು ಬಿಡ್ತೀನಿ. ಬೀಗ ಹೊಡೆದಿಲ್ಲ ಅಂತೇಳಿ ನಿನಗೆ ಅನ್ನಿಸ್ತಾ ಇರ್ಬೋದು. ಬೀಗ ಹೊಡೆದಿಲ್ಲ ನಮ್ಮ ಅತ್ತಿಗೆ ಏನು ಗೊತ್ತಾಗೋದಿಲ್ಲ, ಆ ಥರನೇ ಬೀಗ ಮಾಡಿಸ್ಕೊಂಬಂದು ಎತ್ಕೊಬಿಟ್ರೆ ಏನು ಗೊತ್ತಾಗೋದಿಲ್ಲ ಅಂತ ನೀನು ಅಂದ್ಕೊಂಡಿರ್ಬೋದು. ಆದರೆ ಅದ್ರಲ್ಲಿ 10 ರೂಪಾಯಿ ಹೋದ್ರೂ ನನಗೆ ಕಂಡಿಡಿಯ ಅಂತ ಬುದ್ಧಿ ಐತೆ. ನನಗೂ ಐಡಿಯಾ ಇದೆ. ನಾನು ವಿದ್ಯಾವಂತೆ. ಇವತ್ತು ನಾನು ವಿದ್ಯಾವಂತೆ ಆಗಿರೋದಕ್ಕೆ ನನ್ನ ಮಗನೂ ಚೆನ್ನಾಗಿ ಓದಿಸಿ ಇಷ್ಟವನ್ನ ಫಾರಿನ್ಗೆಲ್ಲ ಹೋಗಿ ಕೆಲಸ ಮಾಡಿಕೊಂಡು ಬರೋ ಥರ ನಾನು ಓದಿಸಿರೋದು. ನನ್ನ ಮಗಳೂ ಇವತ್ತು ಇಂಜಿನಿಯರ್ ಆಗಿದ್ದಾಳೆ ಅಂತಂದರೆ ನಾನು ಎಜುಕೇಟೆಡ್ ಆಗಿರೋದಕ್ಕೆ ನನ್ನ ಮಕ್ಳಿಗೆ ಇವತ್ತು 4 ಅಕ್ಷರ ಕಲಿಸಿ ನಾನಿವತ್ತು ನನ್ನ ಮಕ್ಕಳನ್ನ ವಿದ್ಯಾವಂತರನ್ನು ಮಾಡಿರೋದು. ನೋಡು, ಇದನ್ನು ನೋಡಿ ಮಾತಾಡೆ ನೀನು. ಇದರಲ್ಲೇನಿಗಳೇ ಬಿಡೆ. ಏನಿದ್ರಾಗ ಎತ್ಕೊಂಡ್ರು ಏನು ಸಮುದ್ರದಾಗೆ ಸ್ವಲ್ಪ ಒಂದು ಮಿನಿಗೆ ನೀರು ತಕೊಂಡ್ರೆ ಯಾರಿಗಾನ ಗೊತ್ತಾಗುತ್ತೇನೆ? ಗೊತ್ತಾಗೋದಿಲ್ಲ. ಹೆಂಗೆ ಇವಾಗ ಏನೋ ಬಿಡೋ ಬಕೆಟ್ನಾಗೋ ಬಿನ್ಗೆಗೋ ಇರೋ ಸ್ವಲ್ಪ ನೀರು ತಗೊಂಡ್ರೆ ಸ್ವಲ್ಪ ಖಾಲಿ ಆಗಿದಾವೆ ಅಂತ ಗೊತ್ತಾಗುತ್ತೆ. ಡ್ರಮ್ಮಲ್ಲಿರೋದು ಚಂಬಲಿರೋ ನೀರು ತಗೊಂಡ್ರೆ ಗೊತ್ತಾಗುತ್ತೆ. ಸಮುದ್ರದಾಗೆ ಒಂದು ಮಿನಿಗೆ ನೀರು ತಗೊಂಡ್ರೆ ಯಾರಿಗಾನ ಗೊತ್ತಾಗುತ್ತೇನೆ? ಯಾರಿಗೂ ಗೊತ್ತಾಗಲ್ಲ ಬಿಡೆ. ನೀನೇನು ತಲೆನೇ ಕೆಡಿಸ್ಕೋಬೇಡ ಜೀವಿತ, ತಲೆನೇ ಕೆಡಿಸ್ಕೋಬೇಡ ನೀನು. ಗೊತ್ತಾಗಲ್ಲ, ಏನು ಗೊತ್ತಾಗುತ್ತಮ್ಮ ಅವ್ರಿಗೆ? ಎಲ್ಲಿ ಗೊತ್ತಾಗುತ್ತೆ? ಇಷ್ಟೊಂದು ದುಡ್ಡು ಐತೆ. ತೊಗೊಳ್ರಿ, ಒಂದು 5ರಿಂದ ಒಂದು 10 ಲಕ್ಷ, ಒಂದು 20 ಲಕ್ಷನೇ ತಗೊಂಡು 20-25 ಲಕ್ಷ ನಮ್ಮ ಜಮ್ಮಮ್ಮಂಗೆ ಒಂದು 10-15 ಲಕ್ಷದ ಮನೆ ಕಟ್ಬಿಡೋಣ. ನಮ್ಮೂರಲ್ಲೆಲ್ಲ ಜನ ಏನು ಅನ್ಕೋಬೇಕು ಅಂದರೆ ಎಲ್ಲ ದುಡ್ಡು ಎಲ್ಲಿ ತಂದ್ರಪ್ಪ ಅಂತೇಳಿ ಋತು ಆಗಿರ್ಬೋದು, ಜಾನಕಿರ್ ಆಗಿರ್ಬೋದು, ಸಂಜು ಅವರೆಲ್ಲ ಆಶ್ಚರ್ಯ ಪಡಬೇಕು. ಎಲ್ಲಿ ಹೊತ್ಕೊಂಬಂದ ಇವನು ದುಡ್ಡ, ಎಲ್ಲಿ ತಗೊಂಬಂದ, ಹೆಂಗೆ ದುಡ್ಡ, ಏನು ಬೆಂಗಳೂರಿಂದ ಇಷ್ಟೊಂದು ದುಡ್ಡು ತಗೊಂಬಂದ ಅಂತೇಳಿ. ಈಗ ನಾವು ಬೆಂಗ್ಳೂರಿಗೆ ಹೋಗಿ ಬಂದಿದ್ವಲ್ಲ, ಏನೋ ಸಾಧನೆ ಮಾಡಿಲ್ಲ ಅಂತ ಮಾತಾಡ್ತಾರೆ ಜನ. ಅವ್ರು ಬೆಂಗ್ಳೂರಿಗೆ ಹೋಗಿ ಬಂದವ್ರು ಯಾಕೆ 1 ರೂಪಾಯಿ ದುಡ್ಡು ಕುಡಿಕೊಂಬಂದಿಲ್ಲ ಅಂತ ಇದಾರಲ್ಲ. ಅದಕ್ಕೆ ನಾವು ಮನೆ ಕಟ್ಬಿಡೋಣ. ದುಡ್ಡು ತೊಗೊಂಡೋಗಿ ಸ್ವಲ್ಪ ಮನೆ ಎಲ್ಲನ ರಿಪೇರಿ ಮಾಡಿಸ್ಬೇಕು. ಜೀವಿತ, ಬರೋ ಅಂಥ ಸೊಸೆಗೆ ಎಲ್ಲ ರೆಡಿ ಮಾಡಿಕೊಡ್ಬೇಕು ನಾವು. ಬರೋ ಅಂಥ ಸೊಸೆಗೆಲ್ಲ ರೆಡಿ ಮಾಡಿಕೊಟ್ರೆ ಇದೆಲ್ಲನ ಸುಳ್ಳು. ಇದೆಲ್ಲ ಮಾತಾಡೋದು ಅದೆಲ್ಲ ಹೆಂಗೆ ರೆಕಾರ್ಡ್ ಆಗುತ್ತೆ? ಇದೆಲ್ಲನ ರೆಕಾರ್ಡ್ ಆಗಲ್ಲ ಅತ್ತೆ. ಇಂಥ ರೆಕಾರ್ಡ್ ಆಗೋಂಥ ಕ್ಯಾಮ್ರಾ ಎಲ್ಲೈತೆ? ಮಗ ಫಾರಿನಿಂದ ತಂದು ಹಾಕಿರೋ ಅಂಥ ಕ್ಯಾಮ್ರಾ ಅದು. ಎಲ್ಲೋಡು, ಫೋನಲ್ಲಿ ಎಲ್ಲ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಅಲ್ಲಿ ಕ್ಯಾಮ್ರಾದಲ್ಲಿ ಬರೀ ನಿನಗೆ ವಿಡಿಯೋ ಒಂದಾಗಿ ಇದರಲ್ಲಿ ರೆಕಾರ್ಡೂ ಆಗುತ್ತೆ. ಆ ರೀತಿ ಕನೆಕ್ಟ್ ಮಾಡಿ ಕೊಟ್ಟಿರೋದು ನನ್ನ ಮಗ. ಫಾರಿನಿಂದ ತಂದಿರೋಂಥ ಕ್ಯಾಮ್ರಾ ಇದು. ಫಾರಿನಿಂದ ನಾನು ಹೇಳಿ ತರಿಸಿ ಅಷ್ಟೊಂದು ಅಮೌಂಟ್ ಹಾಕಿ ನಾವು ಎಷ್ಟು ರೇಟಿಂದ ಅಮೌಂಟು ಜಾಸ್ತಿ ಕೊಟ್ಟು ಹಾಕ್ಸ್ಕೊಂಡಿರೋಂಥ ಕ್ಯಾಮ್ರಾ ಇದು. ಫಾರಿನಿಂದ ತಗೊಂಬಂದಿರೋದು ಇದು. ನೀನು ಅಂದ್ಕೊಂಡಿರ್ಬೋದು ಆಡಿಯೋ ವಿಡಿಯೋ ಎಲ್ಲ ಆಗಲ್ಲ ಅಂತೇಳಿ. ಪ್ರತಿಯೊಂದು ಕ್ಯಾಮ್ರಾನು ಎಲ್ಲಿದೆ ಅಂತೇಳಿಡು ನನ್ನ ಹಣೆ ಮೇಲೆ ಸ್ಟಿಕ್ಕರ್ ಇದೆಯಲ್ಲ ಅಷ್ಟು ಇರೋದು ಆ ಕ್ಯಾಮ್ರಾ ಹಾಕಿರೋದು. ನೀನು ಅಲ್ಲಿ ಎಲ್ಲಿದೆ ಆ ರೂಮಲ್ಲಿ ಅಂತೇಳಿ ಕಂಡಿಡಿದ್ಬಿಡು ನೋಡೋಣ. ಕಂಡಿಡಿ ನೋಡೋಣ. ಅಷ್ಟು ನನ್ನ ಹಣೆ ಮೇಲೆ ಸ್ಟಿಕ್ಕರ್ ಇದೆಯಲ್ಲ ಅಷ್ಟೇ ಇರೋದು. ಅದರಲ್ಲಿ ಆಡಿಯೋ ವಿಡಿಯೋ ಪ್ರತಿಯೊಂದು ನನ್ನ ಬೀರ್ ಹತ್ರ ಹೋಗೋವಂಥದ್ದು, ಆ ರೂಮಿಗೆ ಹೋಗೋವಂಥವ್ರನ್ನೆಲ್ಲ ಪ್ರತಿಯೊಂದೂ ಅದು ಎಲ್ಲ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಪ್ರತಿಯೊಂದು ಆ ರೂಮಲ್ಲಿ ಏನಿದೆ ಅದು ಫುಲ್ ಎಲ್ಲ ಕವರ್ ಮಾಡುತ್ತೆ. ಅಷ್ಟು ಚೆನ್ನಾಗಿರೋ ಅಂಥ ಕ್ಯಾಮ್ರಾ ನನ್ನ ಮಗ ಫಾರಿನಿಂದ ತಗೊಂಬಂದು ಹಾಕಿರೋದು. ಗೊತ್ತಾಗೋದಿಲ್ಲ ಅಂತ ಅಂದ್ಕೊಬಿಟ್ಟಿದ್ಯಾ? ಅಮ್ಮ ರೂಮಲ್ಲಿ ಎಲ್ಲಿದೆ ಅಂತ ಕಂಡುಹಿಡಿಬಿಡಿ ನೋಡೋಣ. ನೀನು ಬರೋಂಥ ಸೊಸೆಗೆಲ್ಲ ರೆಡಿ ಮಾಡಬೇಕಲ್ಲಮ್ಮ. ಅದಕ್ಕಾಗಿನ ಎಲ್ಲನ ಟೈಲ್ಸ್ ಎಲ್ಲ ಹಾಕಿಸ್ಬಿಡೋಣ, ಮನೆಗೆಲ್ಲ ಪೇಂಟ್ ಮಾಡಿಸ್ಬಿಡೋಣ, ಸಿಂಟೆಕ್ ಇಕ್ಸ್ಬಿಡೋಣ. ಎಲ್ಲ ಚೆನ್ನಾಗೆಲ್ಲ ಡಬ್ಲಿಂಗ್ ಮಾಡಬೇಕಲ್ಲ. ಬರೋ ಅಂಥ ಸೊಸೆಗೆ ಚೆನ್ನಾಗೆ ಎಲ್ಲ ಚೆನ್ನಾಗಿ ಕಾಣಬೇಕು. ಬರೋ ಅಂಥ ಸೊಸೆಗೆ ಸ್ವಲ್ಪ ಚೆನ್ನಾಗಿದ್ರೇ ಅವನಿಗೆ ಡಬ್ಲಿಂಗ್ ಇರಬೇಕು. ಚೆನ್ನಾಗಿದ್ದರೆ ಮನೆ ಎಲ್ಲ ಹೆಣ್ಣು ಕೊಡೋದಲ್ಲ. ಅದಕ್ಕಾಗಿನ ಹಿಂಗನ ಕೊಳ್ಚೆನೂ ಉಂಗುರ ಅದೂ ನನ್ನ ಮಗನ ಹೆಣ್ಣುಪಣ ನೋಡೋಕ್ಕೆ ಹೋದಾಗ ಹಾಕಿ ಕೊಳ್ಚೆನು ಉಂಗುರ ಎಲ್ಲ ತಗೊಂಡ್ರಾತು. ಕೊಳ್ಚೆನು ಉಂಗುರನ ಹಾಕ್ಕೊಂಡು ಹೋದ್ರೆ ಚೆನ್ನಾಗಿರ್ತತೆ. ಕೊಳ್ಚೆನು ಉಂಗುರ ಕೈ ಚೇನು ಇದೊಂದು ಸೆಟ್ ತಗೊಂತೀನಿ. ನಿಮ್ಮ ಅಣ್ಣಗೆ ಬೇಕಲ್ಲ ಹೆಣ್ಣುಪಣ ನೋಡೋಕೆ ಹೋದಾಗ. ಹ್ಞೂನಮ್ಮ, ಇವಾಗೆಲ್ಲ ಅವನೇ ನೋಡೋದು. ಕಳ್ಳು ಕೈ ಕಿವಿ ಬರೀ ಇಂಥವೇ ನೋಡ್ತಿರ್ತಾರೆ ಜನ. ಒಡವೆ ಹೊಸ್ತಾ ಎಲ್ಲನ. ಅದಕ್ಕೆ ನಮ್ಮ ಅಣ್ಣಗೆ ಹಿಂಗೆ ಹಾಕ್ಕೊಂಡು ಹೋದ್ರೆ ಒಳ್ಳೆ ದೊಡ್ಡ ಸಾಹುಕಾರ ಎಣ್ಣೆ ಸಿಗ್ತಾರೆ. ಅದಕ್ಕೇ ಚೆನ್ನಾಗೆ ಕಾಣಿಸಂಗೆ ಹಾಕ್ಕೊಂಡು ಹೋಗ್ಬೇಕೆಲ್ಲ. ಪ್ರತಿಯೊಂದೂ ಹಾಕ್ಕೊಂಡು ಹೋಗ್ಬೇಕು. ಕಣಮ್ಮ, ಅದೊಂದು ಸೆಟ್ ತಗೊಬಿಡ್ಬೇಕು.
ಈಗ ಒಳ್ಳೆ ನಮ್ಮ ಶ್ರೀಮಂತರ ಮನೆಯಾಗ ಹೆಣ್ಣು ತರ್ಬೇಕಂತಂದ್ರೆ ಎಲ್ಲ ಪ್ರತಿಯೊಂದೂ ಹಾಕ್ಯಂಡು ಹೋಗ್ಬೇಕು. ಇವಾಗ ಬೇರೆ ಹೆಣ್ಣು ಬೇರೆ ಸಿಗಲ್ವಲ್ಲ, ಅದಕ್ಕೇ ಅಂಥವಕ್ಕೆಲ್ಲ ಭಾಳ ಆಸೆ ಬಿದ್ದು ಒಡವೆ ವಸ್ತು ಎಲ್ಲ ಮಸ್ತಾಗೈತಿ ಅವ್ರ ಮನೆಯಾಗೆ ಅಂತೇಳಿ ಆಸೆ ಬಿದ್ದು ಸ್ವಲ್ಪ ದಪ್ಪಗಿರೋ ಚೈನ್ ಕೊಳ್ಳಗೆ ಇದು ಕಾಣ್ಬೇಕಂಥದ್ದು ಹೇಳ್ತೀನಿ. ಕೊಳ್ಳಗೆ ಹಂಗೆ ತಣ 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 ಅನ್ಬೇಕು ಅಂತ ಹೊಸಾದು ಒಂಥರ ಇದು ಯಾವ್ದು ಹಳೇದೈತಪ್ಪ, ಇದು ಯಾವ್ದು ಹಳೇದಿರಬೇಕು. ಹಳೇದೇನು ನಮ್ಮ ಮಾಮುಂದು ಹಳೇದು ಅವಾಗಿನ ಕಾಲದಂತೆ ಬೇಡ. ಮೊನ್ನೆ ಇವ್ರಿಗಂತೇಳಿ ಮಧು ಅವ್ರಿಗಂತೇಳಿ ಮೊನ್ನೆ ಮಾಡ್ಸೈತಿ ಇವತ್ತೆ ಹೊಸ ಡಿಸೈನ್ ಹೊಸ ಥರ ಪಳಪಳ ಅಂತೈತೆ ನೋಡು. ಇದೆಲ್ಲ 916 ಬಂಗಾರ, 916 ಬಂಗಾರ. ಇದ್ರಾಗೆ ನೀವು ಹೊಸ ಥರದ್ದು ಎತ್ಕೊ, ಹಳೆ ಥರದ್ದು ಬೇಡ. ಹೊಸ ಥರದ್ದಾದರೆ ಅವ್ರಿಗೆ ಏನು ಗೊತ್ತಾಗಲ್ಲ. ಇದ್ರಾಗೆಲ್ಲ ಹೆಂಗೆ ನೋಡ್ಕೊಳಕ್ಕಾಗುತ್ತೆ ಹೇಳಿ? ಬೀದಿಂಬಿಗ ಹೊಡೆದವ್ರೆ ಅಂತ ಅನ್ಕೊಂತಾರೆ. ಹೊಡೆದಿಲ್ಲ ಅಂದಮೇಲೆ ಅದು ಹೆಂಗೆ ಗೊತ್ತಾಗುತ್ತೆ ಹೇಳು? ಗೊತ್ತಾಗೋದಿಲ್ಲ. ಬಿಡತ್ತೆ, ಬಿಡು ಸಾಕು. ಇದಕ್ಕೆ ಏನು ಹೇಳ್ತೀಯ ನೀನು? ಏನು ಹೇಳ್ತೀಯ ಇದಕ್ಕೆ ಅಂತ ಇವಾಗ ಮಾತಾಡ್ರಿ. ಜೋರು ಮಾಡ್ತೀರಲ್ಲ, ನೆನ್ನೆ ಮೊನ್ನೆ ಬಂದು ಇಂಥ ಕೆಲಸ ಮಾಡಿದ್ದೀರಲ್ಲ, ನಾವೇನಕ್ಕೆ ಮಾಡೋಣ? ಸುಮ್ಮನೆ ಏನೋ 2 ದಿವಸ ಇರೋದಕ್ಕೆ ಇಂಥ ಆರೋಪ ಮಾಡ್ತೀರಾ ಅಂತ ಹೇಳ್ತೀರಲ್ಲ. ನಾವು ಅಂಥ ಜನ ಅಲ್ಲ. ನಾವು ಇನ್ನೂವರೆಗೂ ಅಂಥ ಕೆಲಸಗಳು ಯಾವತ್ತೂ ಒಬ್ಬರ ಮೇಲೆ ಅಪವಾದ ಮಾಡಿದವರಲ್ಲ. ಯಾರಿಗಾನ ಕಷ್ಟ ಸುಖ ಅಂತಂದರೆ ಅಯ್ಯೋ ಅಂತೀವಿ ಹೊರ್ತು ನೋಡು, ನೀನು 1 ತಿಂಗಳಲ್ಲ ವರ್ಷ ಇರ್ರಿ, ನಾವು ಇಂಥ ಆರೋಪ ಎಲ್ಲ ಮಾಡೋ ಅಂಥ ಜನ ಅಲ್ಲ. ನಾವು ಸಣ್ಣ ಬುದ್ಧಿ ಇರೋಂಥ ಜನ ಇಲ್ಲ. ನಾವು ಊಟಕ್ಕಾಗಲಿ ತಿನ್ನೋಕ್ಕೂ ಉಣ್ಣೋಕ್ಕೂ ನಾವು ಅಂಥಕ್ಕೆ ಲೆಕ್ಕ ಹಾಕಲ್ಲ, ಗೊತ್ತಾ? ನೀವು ಏನು ಜೋರು ಮಾಡ್ತೀರಾ? ಎಲ್ಲ 2 ದಿವಸ ಇರೋದಕ್ಕೆ ಇಂಥ ಅಪರಾಧ ಮಾಡ್ತೀರಾ? ಸುಮ್ಮನೆ ನಮ್ಮ ಮೇಲೆ ಕಳ್ತನದ ಆರೋಪ ಹೊರಿಸ್ತಾ ಇದ್ದೀರಾ ಅಂತೇಳಿ ಹೇಳ್ತೀರಲ್ಲ ನೀವು. ನೋಡು, ನಮ್ಮ ಅಮ್ಮಯ್ಯ ಹೇಳ್ತು ಪಾಪ. ನಾನು ಇಲ್ಲ ಕಣಮ್ಮ ಅವ್ರು ಹಂಗೆ ಮಾಡಲ್ಲ ಅಂತ ಅಂದ್ಕೊಂಡೆ. ಏನು ಜೀವಿತ ನೀನು ಹಿಂಗೆ ಮಾತಾಡ್ತಾ ಇದೆಯಾ? ಫಸ್ಟಿಗೆ ನಿಮ್ಮ ಅಮ್ಮನೂ ನಿಮ್ಮ ಅಣ್ಣನೂ ನನ್ನ ಹತ್ರ ಏನು ಹೊಗಳಿದ್ದೆ, ಏನು ಸಖತ್ತು ಹೊಗಳ್ಬಿಟ್ಟೆ ನಾವು ಹಂಗೆ ಹಿಂಗೆ ಅಂತ. ಅಲ್ಲ, ನಿಮ್ಮ ಹತ್ರ ಎಂಥ ಬುದ್ಧಿ ಐತಿ ಅಂತ ಇವಾಗ ಗೊತ್ತಾಗ್ತೈತೆ. ನಾನು ಫಸ್ಟ್ ದಿನ ನೋಡ್ದೆ ಇಟ್ಕೇನೆ ಇವ್ರು ನೋಡಿ, ಇವ್ರ ಮನೆ ಬರೋಣ ನಾನು ಅವತ್ತೇ ತಿಳ್ಕೊಬಿಟ್ಟೆ. ಇವರು ಭಾಳ ಇದ್ದಾರೆ, ಇವರು ಏನೋ ಬಡವರು ಅಂತೇಳಿ ಮದುವೆ ಮಾಡ್ಕೊಂಡ್ರೆ ಇವ್ರಿಗೆ ಭಾಳ ಅಹಂಕಾರ ಬಂದುಬಿಡುತ್ತೆ ಅಂತ ಅಂದ್ಕೊಂಡೆ. ಹಂಗೆ ಆಯಿತು. ನನಗೆ ಇವ್ರು ನೋಡ್ದೆ ಇಟ್ಕೇನೆ ಇವ್ರ ಮೇಲೆ ಅನುಮಾನ ಬಂತು ಕಣೋ. ನನಗೆ ನನ್ನ ಮಗ ನೋಡು, ಕಳ್ಳ ಇದ್ದಂಗೆ ಇದ್ದಾನೆ, ಎಷ್ಟಿದ್ರು ಮಾಡ್ತಾನೆ. ಏಯ್, ಕಳ್ಳ ಅನ್ಬೇಡ ನೋಡು. ನಾನು ಹೇಗೆ ಕಳ್ಳ ಅಂತ ಇದೆಯಾ? ನನ್ನ ಕಳ್ಳ ಅನ್ನೋ ಅಂಥದ್ದೇನಿಲ್ಲ. ನೀನು ಫಸ್ಟು ಸರಿಯಾಗಿರು. ಇದು ನನ್ನ ತಂಗಿ ಮನೆ. ನೀನು ಗಂಡನ ಬಿಟ್ಟು ಬಂದು ಇಲ್ಲಿ ತವ್ರ ಮನೆ ಸೇರ್ಕೊಂಡಿದ್ಯಾ. ತವ್ರ ಮನೆ ಸೇರಿಕೊಂಡು ನನ್ನ ತಂಗಿ ಮೇಲೆ ಜೋರು ಮಾಡ್ತಾ ಇದೆಯಾ ನೀನು ಹಿಂಗಿರ್ಬೇಕಂಗಿರೋದು ಕಲಿ. ನಿನ್ಗಿಲ್ಲಿರೋ ಅಧಿಕಾರ ಇಲ್ಲ ಕಣೆ. ನೋಡಮ್ಮದು ಅವ್ನು ಹಿಂಗೆ ಮಾತಾಡ್ತಾ ಇದ್ದಾನೆ, ಕಾಪಳಕ್ಕೆ ಬರೆಸ್ಬಿಡ್ತೀನಿ. ಯಾಕೋ ಅಧಿಕಾರ ಇಲ್ಲ ನನಗೆ? ತವ್ರ ಮನೆ ಮೇಲೆ ನನಗೆ ಅಧಿಕಾರ ಐತೆ ಕಣ. ಓ, ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಏನಲ್ಲ ನೀನು ಹಿಂಗೆ ಮಾತಾಡ್ತಾ ಇದೆಯಾ? ನಮ್ಮ ಅಕ್ಕನ ಬಗ್ಗೆ ಇನ್ನೊಂದು ಮಾತಾಡಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ. ನನ್ನಿಬ್ಬರು ಅಕ್ಕನ ಬಗ್ಗೆ ಯಾವಳು ಮಾತಾಡ್ಕೊಡ್ದು. ನನಗೆ ಇಬ್ಬರು ಅಕ್ಕನೇ ನನ್ನ ಪ್ರಪಂಚ. ನೋಡೋ ಜೀವಿತ, ನಿಮ್ಮ ಅಣ್ಣನಿಗೆ ಹೇಳ್ಬಿಡು ಸರಿಯಾಗಿ ಮಾತಾಡು ಅಂತಾನು. ಮಾತದಲ್ಲಿ ಸ್ವಲ್ಪ ಇಡ್ತಾ ಇರಲಿ. ಅಲ್ಲ, ಇನ್ನು ನೆನ್ನೆ ಮನೆ ಆಗಿಲ್ಲ, ಏನೆಲ್ಲ ಅವತಾರಗಳು ಮಾಡ್ತಾ ಇದ್ದೀರಾ ಯಪ್ಪ. ಇಲ್ಲೋಡು, ನೀನು ಒಂಥರ ಚೈಲ್ಡ್ ಇದ್ದಂಗೆ ಜೀವಿತ. ನಿನ್ನ ಹತ್ರ ದೊಡ್ಡ ಎಲ್ಲ ಜೀವನ ಹಿಂಗೆ ಅಂತೇಳಿ ಅರ್ಥ ಮಾಡ್ಕೊಳ್ಳೋ ಅಂಥ ಬುದ್ಧಿ ಇಲ್ಲ. ಚೈಲ್ಡ್ ಥರ ಇದೆಯಾ ನೀನು? ಚೈಲ್ಡ್ ಥರ ಆಡ್ತಾ ಇದೆಯಾ? ಇನ್ನು ನೆನ್ನೆ ಮೊನ್ನೆ ಬಂದು ಇಷ್ಟು ಮರ್ಯಾದೆ ತೆಗೆಸ್ಕೊಳ್ಳೋ ಅಂಥ ಕೆಲಸನ ಮಾಡೋದು ನೀನು ಜಾಸ್ತಿ ದಿವಸ ಆಗೈತಾ? ಬಂದು ಇನ್ನೂ 1 ತಿಂಗಳಾಗಿಲ್ಲ ನೆಟ್ಟಿಗೆ ನಿಮ್ಮ ಬಂಡವಾಳ ಎಲ್ಲ ಇವಾಗಲೇ ಗೊತ್ತಾಗ್ಬಿಡ್ತಲ್ಲ. ಯಪ್ಪ ದೇವ್ರೆ, ಇನ್ನೂ ಎಷ್ಟು ದಿವಸ ಇರಬೇಕು? ಅಲ್ಲ, ನಾನು ನೋಡು, ಏನೋ ನಿನ್ನ ಒಳ್ಳೆಯವಳು ನಂಬಿದ್ದೆ. ನಿಮ್ಮ ಫ್ಯಾಮಿಲಿ ಎಲ್ಲನ ತುಂಬ, ನಾನು ಫಸ್ಟ್ ದಿನ ಬಂದಾಗ ನೀವೆಲ್ಲ ನೋಡ್ಕೊಂಡಿದ್ದಕ್ಕೂ ನನ್ನ ಚೆನ್ನಾಗಿ ಮಾತಾಡ್ಸಿದ್ದಕ್ಕೂ ಅಯ್ಯೋ ನನಗೆ ಬಡವರಾದರೂ ಪರವಾಗಿಲ್ಲಪ್ಪ, ಒಳ್ಳೆ ಮನೆ ಸಿಕ್ತು, ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅಂತೇಳಿ ಭಾಳ ತುಂಬ ಖುಷಿಪಟ್ಟೆ ನಾನು. ಆದರೆ ಇಂಥ ಬುದ್ಧಿ ಐತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅಷ್ಟೇ ಬಿಡು, ಫಾರಿನಾಗಿರೋ ಹುಡುಗ, ಅವರಪ್ಪ ಎಲ್ಲ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ. ಆದರೆ ಇವಳು ಬೇರೆ ಬಂದು ಇಲ್ಲೇ ಇದ್ದಾಳೆ. ಅದಕ್ಕೆ ಮತ್ತೆ ನೀವು ನನ್ನ ನೋಡಿ ಮದುವೆ ಆಗಿರೋದು. ನಿಮ್ಮ ಅಕ್ಕ ಇಲ್ಲಿರೋದ್ರಿಂದ ನಿನಗೂ ಯಾರು ಹೆಣ್ಣು ಕೊಡ್ತಾ ಇರಲಿಲ್ಲ, ಗೊತ್ತಾ? ಅದನ್ನೆಲ್ಲ ನೀನು ಯೋಚನೆ ಮಾಡೇನೆ ನಾನು ಮದುವೆ ಆಗಿರೋದು. ಹಾಗೆಲ್ಲ ಮಾತಾಡ್ಬೇಡ ಮೊದಲು. ನಿಮ್ಮ ಅಕ್ಕನ ಮಾತು ಕೇಳ್ಬಿಟ್ಟು ನೀನು ಚೇ ಬಾಯಿ. ನನ್ನ ಮಗನಿಗೆ ಯಾಕೆ ಕೊಡ್ತಿರ್ಲಿಲ್ಲ? ನನ್ನ ಮಗನ ಮದುವೆ ಆಗೋಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಕಣೆ. ಅವನು ಇವತ್ತು ದೇವ್ರನ್ನ ಭಾಗ ಆದರೆ ನನ್ನ ಮಗ ಒಂದು ಭಾಗ ನನಗೆ. ಅದಕ್ಕೇನೆ ಇವತ್ತು ನಾವು ಬಿಡು, ಅವನು ಇಷ್ಟಪಟ್ಟವನೇ ಆಗಲಿ ಅಂತ ಸುಮ್ಮನಾಗಿದ್ದು. ನಾನೇನಾದರೂ ಮನಸ್ಸು ಮಾಡಿದ್ರೆ ಬಿಡ್ತಿರ್ಲಿಲ್ಲ, ಏನೇ ಅಂದರೂ ಬಿಡ್ತಿರ್ಲಿಲ್ಲ. ಎಷ್ಟು ದಿವಸ ಆದ್ರೂ ಬಿಡ್ತಿರ್ಲಿಲ್ಲ. ಅದೇನಾಗುತ್ತೋ ಆಗಲಿ ಅಂತೇಳಿ ನಾನು ಬಿಡ್ತಿರ್ಲಿಲ್ಲ. ಆದರೆ ಬಿಡು, ನನ್ನ ಮಗ ಒಪ್ಪಿದಾನೆ ಆಗಲಿ ಅಂತೇಳಿ ಸುಮ್ಮನಾದ್ವಿ. ಏನೋ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡು. ಹಿಂಗೆಲ್ಲ ಅಂಬದು ಗೊತ್ತಿದ್ರೆ ನಾವು ಮದುವೆ ಆಗೋಕ್ಕೆ ಬಿಡ್ತಿರ್ಲಿಲ್ಲ. ನನ್ನ ಮಗನಿಗೆ ಗೊತ್ತೇ, ನನ್ನ ಮಗಳಿಗೆ ಇವತ್ತು ಕಷ್ಟನೇ ಬಂದಿರ್ಬೋದು. ಅವನಿಗೂ ಯಾಕೋನೋ ಸರಿ ಹೋಗಲಿಲ್ಲ. ಅವಳು ಇಂಜಿನಿಯರ್ ಮಾಡಿದಾಳೆ, ದುಡ್ಕೊಂಡು ತಿಂತಾಳೆ ಅಂತೇಳಿ ಬಂದಿದ್ದಾಳೆ. ಅವಳು ದುಡಿಮೆ ಅವಳು ಮಾಡ್ತಾಳೆ. ಇನ್ನು ಇವತ್ತು ನಮ್ಮನ್ನು ನೋಡ್ಕೊತಾಳೆ, ನಮ್ಮ ಫ್ಯಾಮಿಲಿ ಎಲ್ಲ. ಅವಳಿರೋದಕ್ಕೆ ಅವ್ರ ತಮ್ಮನ್ನು ಚೆನ್ನಾಗಿ ಓದಿಸಿ ಅವನು ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿಸಿ ಇವತ್ತು ಫಾರಿನ್ಗೆ ಹೋಗೋದಕ್ಕೆ ಕಾರಣನೇ ಅವಳು, ನನ್ನ ಮಗಳು, ಗೊತ್ತಾ? ಓದಿಸಿ ಫಾರಿನ್ಗೆ ಕಳಿಸಿರೋದೇ ಅವಳು.
ಹಿಂಗಮ್ಮ ಹಂಗಿದ್ರೆ ನೀವು ಹಿಂಗೆಲ್ಲನ ಹಿಂಗೆ ಮಾತಾಡ್ತೀರ ಅಮ್ಮಂಗಿದ್ರೆ ನಾವು ಎಣ್ಣೆ ಕೊಡ್ತಿರ್ಲಿಲ್ಲ. ಏನು ನನ್ನ ಮಗಳಿಗೇನು ಅಧಿಕಾರ ಇಲ್ವೇ? ಅಧಿಕಾರ ಇರೋದಕ್ಕೆ ಮತ್ತು ಅವಳು ತಕ್ಕೊಂಡು ನಮಗೆ ದುಡ್ಡು ಕೊಟ್ಟಿದ್ದ ತವ್ರ ಮನೆಗೆ ಒಂದಿಟ್ಟು ಕೊಡಬೇಕು ಅಂತ ಕೊಟ್ಟವಳಿ. ತವ್ರ ಮನೆಗೆ ಕೊಡ್ಬೇಕಂತ ಹಂಗೆ ನನ್ನ ಮಗಳಿಗೆ ಏನು ಅಧಿಕಾರ ಇಲ್ವಿ? ನೀವು ಹೇಳೋ ಲೆಕ್ಕಾಚಾರದಾಗ ಏನು ಅಧಿಕಾರ ಇಲ್ಲ ಅಮ್ಮಂಗೆ ಹೇಳ್ತಾ ಇದ್ದೀರಲ್ಲ. ಅಧಿಕಾರ ಇರೋದಕ್ಕೆ ಅವಳು ನಮಗೆ ದುಡ್ಡು ತಕ್ಕ ಕೊಟ್ಟಿರೋದು. ಬಾಯಿ ಏನು ಅಧಿಕಾರ ಐತೆ? ಏನು ನನಗೆ ಸಂಪಾದನೆ ಮಾಡಿಕೊಟ್ಟಿದ್ದೀರಾ ನೀವು? ಅದ್ರಾಗ ಎತ್ಕೊಂಬಕ್ಕೆ ಬಂದೆ. ನೀವು ಇವಳೇನು ದುಡ್ದಿದ್ದಾಳ? ಇನ್ನೂ ಬಂದು ತಿಂಗಳಾಗಿಲ್ಲ. ನೆಟ್ಟಿಗೆ ನನ್ನ ಮಗ 1 ತಿಂಗಳು ರಜಾ ಮಾಡಿದ್ದಾನೆ. ಡ್ಯೂಟಿ ರಜಾ ಮಾಡಿ ಹೊಸ್ದಾಗಿ ಮದುವೆ ಆಗಿದ್ದೀನಿ ಅಂತ ಮನೇಲಿದ್ದಾನೆ. ಬಿಡಪ್ಪ, ಸರಿ ಆಯ್ತಪ್ಪ, ಇರಪ್ಪ ಅಂತೇಳಿ ನಾವಿರೋ ನಮ್ಮ ಮಗನ ಮದುವೆ ಎಷ್ಟು ಗ್ರ್ಯಾಂಡ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಿಮ್ಮ ಸಲುವಾಗಿ ಹೆಂಗೋ ಬೇಕಾಬಿಟ್ಟು ಮದುವೆ ಮಾಡಿ ಇವತ್ತು ಅವ್ನ ಜೀವನನೂ ಹಾಳು ಮಾಡ್ದಂಗೆ ಆಯ್ತಲ್ಲ. ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಹಿಂಗಮ್ಮಂಗಿದ್ರೆ ನಾನು ಆಗ್ತಿರ್ಲಿಲ್ಲ ಕಣತ್ತೆ. ನೀವು ಹಿಂಗೆಲ್ಲ ಏನು ಮಾಡ್ತೀರಮ್ಮಂಗಿದ್ರೆ ಒಂದೇನು ತಪ್ಪಿಲ್ಲ, ನಿಮ್ಮ ತಪ್ಪಿರೋದು. ಬ್ಯಾಗ್ ತೆಗ್ದದು ಎಲ್ಲೈತೆ ದುಡ್ಡು ಅದು ವಾಪಸ್ ಕೊಟ್ಟರೆ ಸರಿ. ತರೋಗು ಬ್ಯಾಗು. ನಮ್ಮ ಅಣ್ಣ ಫಾರಿನಿಂದ ತಗೊಂಬಂದ ಹಾಕಿದ್ದಾನೆ. ಅಲ್ಲಿ ಆ ರೂಮಲ್ಲಿ ಎಲ್ಲಿದೆ ಕ್ಯಾಮ್ರಾ ಅಂತ ಗೊತ್ತಿಲ್ಲ ಇವ್ರಿಗೆ. ಆ ರೂಮಲ್ಲಿರೋ ಕ್ಯಾಮ್ರಾ ನಮ್ಮ ಅಮ್ಮನ ಫೋನ್ಗೆ ಅಟ್ಯಾಚ್ ಆಗಿದೆ. ಅದು ಎಲ್ಲೋದ್ರೂ ಆಡಿಯೋ ವಿಡಿಯೋ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ. ಎಲ್ಲೋದ್ರೂ ಇವರು ನೋಡ್ಬೋದು. ಆ ರೀತಿ ನಮ್ಮಮ್ಮ ಬೀರಲ್ಲಿ, ಯಾಕಂದರೆ ದುಡ್ಡು ಒಡವೆ ಎಲ್ಲ ಎತ್ತಿಟ್ಟಿದ್ದಾರಲ್ಲ, ಅದಕ್ಕೆ ಅಲ್ಲಿ ರೂಮಲ್ಲಿ ಚಿಕ್ಕದಾಗಿ ನಮ್ಮ ಅಣ್ಣ ಬೇರೆ ಕಡೆಯಿಂದ ಫಾರಿನಿಂದ ತೊಗೊಂಬಂದು ಹಾಕಿರೋಂಥ ಕ್ಯಾಮ್ರಾ ಅದು. ಅದಕ್ಕೆ ಆಡಿಯೋ ವಿಡಿಯೋ ಎಲ್ಲ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ. ಆ ರೀತಿ ಹಾಕಿರೋಂಥ ಕ್ಯಾಮ್ರಾ ನಮ್ಮಣ್ಣ ತಂದು ಹಾಕಿರೋ, ನನ್ನ ತಮ್ಮ ತಂದು ಹಾಕಿರೋದು. ಸಾರಿ, ಅಣ್ಣ ತಮ್ಮ ಅಂತೇಳಿ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು, ಸಾರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.